ಪರಾಭವನಾಮ ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ಜುಲೈ 30ನೇ ತಾರೀಕಿನಿಂದ ಆಗಸ್ಟ್ 12ನೇ ತಾರೀಕಿನ ತನಕದ ಕರ್ಕಾಟಕ ರಾಶಿಯ ಚಿಂತನೆಯನ್ನು ಮಾಡುವುದಾದರೆ, ರಾಶಿಯಲ್ಲಿಯೇ ಉದಯವನ್ನು ಕೊಟ್ಟಂತಹ ಗುರುಗ್ರಹ ಒಂದು ರೀತಿಯಲ್ಲಿ ಭಾಗ್ಯಾಧಿಪತಿಯಾಗಿ ಷಷ್ಠಾಧಿಪತಿಯಾಗಿ ರಾಶಿಯಲ್ಲಿ ಉದಯವನ್ನು ಕೊಟ್ಟಿದ್ದಾನೆ. ತುಂಬ ಶುಭ ಅಂತ ಚಿಂತನೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಅಶುಭ, ತುಂಬ ದೊಡ್ಡ ಪ್ರಮಾಣದ ಅಶುಭ, ಹಾಗೊಂದು ಫಲವೂ ಕೂಡ ಕಂಡುಬರುವುದಿಲ್ಲ. ಮತ್ತು ಕರ್ಮಪತಿಯಾದಂತಹ ಗ್ರಹ ದ್ವಿತೀಯ ಭಾವದಲ್ಲಿ ಶತ್ರು ಕ್ಷೇತ್ರದಲ್ಲಿ ಉದಯ ಕೊಟ್ಟಂಥದ್ದು, ಆ ದ್ವಿತೀಯಾಧಿಪತಿಯಾದಂತಹ ರವಿ ರಾಶಿಯಲ್ಲಿ ಉದಯವನ್ನು ಕೊಟ್ಟಂತಹ ಸ್ಥಿತಿ ಒಂದು ರೀತಿಯಲ್ಲಿ ಏನು 50-50 ಫಲಗಳು ಅಂತ ಚಿಂತನೆ ಮಾಡಬಹುದು. ಅಂದರೆ ಶುಭಗಳು ಅಶುಭಗಳು ಹೇಳುವಂಥದ್ದು ಸಮ ಪ್ರಮಾಣದಲ್ಲಿ ತಮ್ಮ ಅನುಭವಕ್ಕೆ ಬರುವಂಥದ್ದು. ಸಹಜವಾಗಿ ಎಲ್ಲರೂ ಹೇಳಬಹುದು, ಏನು ಕೇಳಿದರೆ ಎಲ್ಲರಿಗೂ ಕೂಡ 100% ಒಳ್ಳೆಯದೇ ಆಗೋದಿಲ್ಲ, 100% ಕೆಟ್ಟದ್ದೇ ಆಗೋದಿಲ್ಲ. ಇದು ಸಹಜ, ಅದರ ಬಗ್ಗೆ ಪ್ರಶ್ನೆ ಏನಿಲ್ಲ. ಆದರೆ ಪರ್ಟಿಕ್ಯುಲರ್ ಆಗಿ ಈ ರಾಶಿಗೆ ಸಂಬಂಧಪಟ್ಟ ಹಾಗೆ ಅಂತಹ ಒಂದು ಗ್ರಹಸ್ಥಿತಿಗಳು ಹೇಳುವಂಥದ್ದು ಇರುವುದರಿಂದ ಅಂತಹ ಒಂದು ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಉದ್ಯೋಗ ಮತ್ತು ಉದ್ಯಮದಲ್ಲಿ ಒಂದಷ್ಟು ಶುಭ ಮತ್ತು ಅಶುಭ ಎರಡೂ ರೀತಿಯ ಅನುಭವಗಳು ತಮ್ಮ ಪಾಲಿಗೆ ಆಗುವಂಥದ್ದುಂಟು. ಹಾಗಾಗಿ ಸ್ವಲ್ಪ ಏನು ಮುನ್ನುಗ್ಗುವ ಪೂರ್ವದಲ್ಲಿ ಅದರ ಬಗೆಗಿನ ಎಚ್ಚರಿಕೆ ಹೇಳುವಂಥದ್ದು ಅವಶ್ಯಕತೆ. ದಾಂಪತ್ಯದಲ್ಲಿ ಒಂದು ಹಂತದಲ್ಲಿ ಸಮಾಧಾನಕರವಾದಂತಹ ವಾತಾವರಣ, ಅಂತಹ ಒಂದು ಒಳ್ಳೆಯ ಅನುಭವಗಳು ತಮ್ಮ ಪಾಲಿಗೆ ಆಗುವುದಕ್ಕೆ ಸಾಧ್ಯ. ಕಾನೂನಾತ್ಮಕವಾದಂತಹ ಒಂದಷ್ಟು ತೊಂದರೆಗಳು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಬಹುತೇಕ, ಎಲ್ಲಿಯೋ ಒಂದು ರೀತಿಯಲ್ಲಿ ಲೀಗಲ್ ಸಮಸ್ಯೆಗಳು ಹೇಳುವಂತಹದ್ದು ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳು ಬಹುತೇಕ ಕಂಡುಬರ್ತಾ ಇದೆ. ಇನ್ನು ಆರೋಗ್ಯ ಸಂಬಂಧವಾದಂತಹ ಸ್ವಲ್ಪ ಜಾಗ್ರತೆ ಹೇಳುವಂಥದ್ದು ತಾವು ಮಾಡಬೇಕಾದಂಥ ಅವಶ್ಯಕತೆಗಳುಂಟು. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾನಸಿಕವಾಗಿ ತುಂಬ ತೊಳಲಾಟ, ಗೊಂದಲ, ನೆಮ್ಮದಿ ಹಾಳಾಗುವಂತಹ ಪ್ರಸಂಗಗಳು, ಅದರಿಂದಾಗಿ ಆರೋಗ್ಯದ ವ್ಯತ್ಯಾಸ, ಅದು ಮಾನಸಿಕವಾದಂಥ ಆರೋಗ್ಯ, ಅದರ ವ್ಯತ್ಯಾಸದ ಫಲಗಳು ದೇಹದಲ್ಲಿಯೂ ಕೂಡ ಕಾಣಿಸಿಕೊಳ್ಳುವಂತಹ ಯೋಗ ಫಲಗಳು ಬಹುತೇಕ. ಮತ್ತು ದುಡುಕು ನಿರ್ಧಾರಗಳು, ದುಡುಕು ತೀರ್ಮಾನಗಳು, ಇದರಿಂದ ಒಂದಷ್ಟು ರಿವರ್ಸ್ ಆಗುವಂತಹದ್ದು, ಅರ್ಥಾತ್ ವ್ಯವಹಾರಗಳು ಕೆಡುವಂತಹ ಯೋಗ ಫಲಗಳು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ವ್ಯವಹರಿಸಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಎಲ್ಲಿಯೋ ತಮ್ಮ ಪ್ರಯತ್ನಕ್ಕೆ ಪೂರಕವಾದಂತಹ ಫಲಗಳು ಅನುಭವಕ್ಕೆ ಬರಲಿಲ್ಲ ಹೇಳುವಂತಹ ಭಾವನೆಗಳು, ಅಂತಹ ಲಕ್ಷಣಗಳೆಲ್ಲ ಕಂಡು ಬರ್ತಾ ಇದೆ. ತಾವುಗಳು ಬಹುತೇಕ ಶಿವೋಪಾಸನೆ, ಶಿವನ ಆರಾಧನೆ, ಶಿವಸ್ತೋತ್ರ, ಶಿವನ ನಾಮಾವಳಿಗಳನ್ನು ಜಪ ಮಾಡುವಂತಹದ್ದು, ಇದರಿಂದ ಬಹುತೇಕ ಶುಭ ಅನುಭವಗಳು ಹೇಳುವಂತಹದ್ದು ತಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.